ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಡ ಮಾಡೋದು ಬೇಡ. ಇವತ್ತಿನ ಟಾಪಿಕ್ ಏನಿದೆ ಅಂತ ನಿಮಗೆ ಥಂಬ್ನೇಲ್ ನೋಡಿದ್ರೇ ಗೊತ್ತಾಗಿರುತ್ತೆ. ಹೌದು, ಕೇಂದ್ರ ಸರ್ಕಾರದಿಂದ ಯೂಟ್ಯೂಬಿಂದ ನಾವು ಹೇಗೆ ಹಣನ ಗಳಿಸ್ಬೋದು ಅಂತ ಹೇಳ್ಬಿಟ್ಟು ಒಂದು ತರಬೇತಿಯನ್ನು ಹಮ್ಮಿಕೊಳ್ತಾ ಇದೆ. ಅದು ಯಾವ ರೀತಿಯಾಗಿ ತರಬೇತಿಯನ್ನು ಹಮ್ಮಿಕೊಳ್ತಾ ಇದೆ, ಯೂಟ್ಯೂಬಿಂದ ಯಾವ ರೀತಿ ನಾವು ಹಣನ ಗಳಿಸ್ಬೋದು, ಏನು ಈ ಒಟ್ಟಾರೆ ತರಬೇತಿನಲ್ಲಿ ಏನೆಲ್ಲ ಇದೆ, ಯಾವತ್ತು ತರಬೇತಿ ಇರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ಕೇಂದ್ರ ಸರ್ಕಾರದ ಒಂದು ಯೂಟ್ಯೂಬ್ ತರಬೇತಿಯ ಬಗ್ಗೆ ಏನೆಲ್ಲ ಅಪ್ಡೇಟ್ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ಇದೇ ರೀತಿ ಯೂಟ್ಯೂಬಿನ ನಾವು ಹೇಗೆ ಹಣನ ಗಳಿಸ್ಬೋದು ಅನ್ನೋದಾಗಿರ್ಬೋದು, ಸಣ್ಣ ಉದ್ಯಮಗಳಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಹೆಲ್ಪ್ ಆಗ್ತಕ್ಕಂಥ ವೀಡಿಯೋಸ್ನೇ ನಾನು ಮಾಡ್ತಾ ಇದ್ದೀನಿ. ಸೊ ಅದರಿಂದ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾನು ಹೇಳ್ತಕ್ಕಂಥ ಯಾವುದೇ ಒಂದು ಹೊಸ ವೀಡಿಯೋನ ಬಿಟ್ಟರೆ ಅದು ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆವಾಗ ನಿಮಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವರೇ ನೋಟಿಫಿಕೇಷನ್ ಬಂದರೆ ನಾನು ನೋಡೋದು, ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ನೋಡೋದಿಲ್ವಾ ಅಂತ ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ. ಸೊ ನಾನು ಇವತ್ತು ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಬಂದು ಯೂಟ್ಯೂಬ್ ಬಗ್ಗೆ ಕೇಂದ್ರ ಸರ್ಕಾರ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದೆ ಅಂತ ಹೇಳಿದೆ. ಬಟ್ ಇದಕ್ಕೆ 2 ದಿನ ಟೈಮ್ ಇದೆ. ಸೆಪ್ಟೆಂಬರ್ 6 ಮತ್ತು 7ನೇ ತಾರೀಕು ಈ ಒಂದು ತರಬೇತಿ ಇದೆ. ಸೊ ಇವತ್ತು ಆಲ್ರೆಡಿ 4ನೇ ತಾರೀಕಿದೆ. ನೀವು ಯಾವತ್ತೋ ವಿಡಿಯೋ ನೋಡಿದರೆ ಅದು ಆಲ್ರೆಡಿ ಮುಗಿದೋಗಿರುತ್ತೆ. ಸೊ ಮುಗಿದೋದ್ಮೇಲೆ ನೋಡಿದರೆ ಯಾರಿಗೂ ಪ್ರಯೋಜನ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ಯಾವುದೇ ಒಂದು ಹೊಸ ವೀಡಿಯೋನ ಬಿಟ್ಟರು ಅದು ನಿಮಗೆ ಯೂಸ್ಫುಲ್ ಆಗಿರ್ತಕ್ಕಂಥ ವೀಡಿಯೋ ಆದರೆ ನೀವು ಅದನ್ನು ಓಪನ್ ಮಾಡಿ ನೋಡೋದ್ರಿಂದ ಸೊ ನಿಮಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ನೀವು ಒಬ್ಬರು ವಿಡಿಯೋ ನೋಡಿದ ತಕ್ಷಣ ಯಾರಿಗೂ ದುಡ್ಡು ಬರೋದಿಲ್ಲ. ಸೊ ಯೂಟ್ಯೂಬ್ ಅನ್ನೋದು ಒಂದು ಅದರದ್ದೇ ಆದಂಥ ಒಂದು ಕ್ರೈಟೀರಿಯಾ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿದರೆ ಮಾತ್ರನೇ ಹಣ ಬರ್ತಕ್ಕಂಥದ್ದಾಗಿದೆ. ಸೊ ಇವಾಗ ತುಂಬ ಜನ ಅಂದ್ಕೊಂಡಿರ್ತಾರೆ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬಿಂದ ದುಡ್ಡು ಬರುತ್ತೆ, ನಾವು ವಿಡಿಯೋ ನೋಡಿದರೆ ಅವ್ರಿಗೆ ದುಡ್ಡು ಹೋಗ್ಬಿಡುತ್ತೆ, ಅವ್ರ ವೀಡಿಯೋಸ್ನ ನಾವ್ಯಾಕೆ ನೋಡಬೇಕು ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ನಮ್ಮ ಜನಗಳು ಬಂದುಬಿಟ್ಟಿದ್ದಾರೆ. ಬಟ್ ಇವಾಗ ಕೇಂದ್ರ ಸರ್ಕಾರದಿಂದ ಏನು ಮಾಡಿದೆ ಅಂತ ಹೇಳಿದರೆ MSME ಒಂದು ಸಣ್ಣ ಮೈಕ್ರೋ ಮತ್ತು ಸಣ್ಣ ಉದ್ಯಮದ ಅಡಿಯಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇದ್ದಾರೆ, ಹೊಸ ಯೂಟ್ಯೂಬ್ ಚಾನಲ್ ಮಾಡಬೇಕಂತಿದ್ದಾರೆ, ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಅವರಿಗೆ ಕಂಟೆಂಟ್ ಗೊತ್ತಿಲ್ಲ, ವಿಡಿಯೋ ಎಡಿಟಿಂಗ್ ಗೊತ್ತಿಲ್ಲ, ನಾವು ಯೂಟ್ಯೂಬಿಂದ ಹೇಗೆ ಹಣನ ಅರ್ನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಈ ಥರದವ್ರಿಗೆ ಬಂದು ಕೇಂದ್ರ ಸರ್ಕಾರದಿಂದ ಬಂದು ಇದು ಯೂಟ್ಯೂಬ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದರೆ ನಾವು ಯೂಟ್ಯೂಬಿಂದ ಯಾವ ರೀತಿಯಾಗಿ ಹಣನ ಗಳಿಸ್ಬೋದು. ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ಒಂದು ವಿಡಿಯೋ ನೋಡಿದ ತಕ್ಷಣ ಹಣ ಗಳಿಸ್ಬಿಡ್ತೀವಿ, ಅವ್ರಿಗೆ ದುಡ್ಡು ಹೋಗ್ಬಿಡುತ್ತೆ, ನಾವು ಲೈಕ್ ಕೊಟ್ಟ ತಕ್ಷಣ ದುಡ್ಡು ಹೋಗ್ಬಿಡುತ್ತೆ ಅಂತ. ಸೊ ನಿಮ್ಮದು ಒಂದು ಚಾನಲ್ ಇರುತ್ತೆ, ನಮ್ಮದು ಒಂದು ಚಾನಲ್ ಇರುತ್ತೆ. ನೀವು ನಮಗೆ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಇನ್ಯಾರೋ ಸಪೋರ್ಟ್ ಮಾಡ್ತಾರೆ. ಇದು ಯೂಟ್ಯೂಬ್ ಅಂದ್ರೇ ಹಂಗೆ, ಯಾರು ವೀಡಿಯೋಸ್ ಯಾರು ನೋಡಿಲ್ಲ ಅಂದರೆ ಯಾರಿಗೂ ಬೆಳೀಲಿಕ್ಕೆ ಇಲ್ಲಿ ಅವಕಾಶ ಸಿಗೋದಿಲ್ಲ. ಸೊ ಇವಾಗ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಏನಾಗಿರುತ್ತೆ ಅಂತ ಹೇಳಿದರೆ ನಾವು ಯಾವ ಒಂದು ಕಂಟೆಂಟ್ ಮೇಲೆ ವಿಡಿಯೋನ ಮಾಡಬೇಕು, ನಮ್ಮ ಕಂಟೆಂಟ್ ಯಾವ ರೀತಿಯಾಗಿರಬೇಕು, ಯಾವ ರೀತಿ ಸ್ಕ್ರಿಪ್ಟನ್ನು ಬರ್ಕೋಬೇಕು ನಾವು, ಅಥವಾ ಯಾವ ರೀತಿ ವಿಡಿಯೋ ಎಡಿಟಿಂಗನ್ನು ಮಾಡಬೇಕು, ಟೈಟಲ್ ಅಂದರೆ ಏನು, ಡಿಸ್ಕ್ರಿಪ್ಷನ್ ಅಂದರೆ ಏನು, ಟ್ಯಾಗ್ಸ್ ಅಂದರೆ ಏನು. ಸೊ ನಾವು ಟ್ಯಾಗ್ಸನ್ನು ಎಷ್ಟು ಮೆನ್ಷನ್ ಮಾಡಬೇಕು, ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಟ್ಯಾಗ್ಸ್ ಏನಿದೆ ಅಥವಾ ವಿಡಿಯೋದಲ್ಲಿ ಆಗ್ತಕ್ಕಂಥ ಟ್ಯಾಗ್ಸ್ ಏನಿದೆ, ನಾವು ಎಷ್ಟು ಹ್ಯಾಶ್ ಟ್ಯಾಗ್ಸನ್ನ ಹಾಕಬೇಕು. ಸೊ ಇದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಈವನ್ ಕಂಟೆಂಟ್ ಸಹ ಅಷ್ಟೇ ಕಂಟೆಂಟ್ ಹಾರಿಸ್ಕೊಳೋದ್ರಲ್ಲಿ ತುಂಬ ಜನ ಮಿಸ್ಟೇಕ್ಸನ್ನು ಮಾಡ್ತಾರೆ. ಎಷ್ಟೋ ಜನ ನಾವು ವಿಡಿಯೋ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಒಂದು ಲೆಕ್ಕ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನರ ಒಂದು ಕಂಟೆಂಟೇ ಏನೂ ಇರೋದಿಲ್ಲ, ಅವರಿಗೆ ಮಿಲಿಯನ್ ಗಂಟಲೆ ವ್ಯೂಸ್ ಬಂದಿರುತ್ತೆ, ಒಂದೊಂದು ವಿಡಿಯೋ 3 ಲಕ್ಷ 4 ಲಕ್ಷ ರೆವೆನ್ಯೂನ ಅವರಿಗೆ ತಂದು ಕೊಟ್ಟಿರುತ್ತೆ. ಸೊ ಇಲ್ಲಿ ನಾವು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಲೆಕ್ಕ ಎಷ್ಟು ಚೆನ್ನಾಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎನಿವೆ ಆದ್ರೂ ಎಷ್ಟೋ ಜನ ಗೊತ್ತಿರೋರನ್ನ ಕೇಳಿದರೆ ಈ ಒಂದು ಫೀಲ್ಡೇ ಅಷ್ಟು. ನೀವೇನಂತ ಹೇಳಿದ್ರೆ ಯಾರನ್ನೇ ಗೊತ್ತಿರೋರನ್ನ ಕೇಳಿದರೆ ನೀವು ಹೇಗೆ ಮಾಡ್ತಾಯಿದ್ರೆ ಅಂದರೆ ಯಾರೂ ಹೇಳ್ಕೊಡೋದಿಲ್ಲ. ಎಲ್ಲಿ ನಾವು ಹೇಳ್ಕೊಟ್ರೆ ನಮ್ಮಿಂದ ಅವ್ರಿಗೆ ಹೋಗ್ಬಿಡುತ್ತೋ ಅಂತ ಒಂದು ಮೆಂಟಾಲಿಟಿ ಬಂದಿರುತ್ತೆ. ಖಂಡಿತವಾಗ್ಲೂ ಇಲ್ಲ. ನಾನು ವಿಡಿಯೋ ಮಾಡೋ ಶೈಲಿನೇ ಬೇರೆ, ನೀವು ವಿಡಿಯೋ ಮಾಡೋ ಶೈಲಿನೇ ಬೇರೆ. ನನ್ನ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅದನ್ನು ನಾನು ನಿಮಗೆ ಹೇಳ್ಕೊಡೋದ್ರಿಂದ ಸೊ ನೀವು ನನ್ನನ್ನು ಏನೂ ಕಸ್ಕೊಳಕ್ಕಾಗಲ್ಲ. ಯಾಕಂತ ಹೇಳಿದರೆ ನಿಮ್ಮ ಒಂದು ಟ್ಯಾಲೆಂಟ್ ಬೇರೆ ಇರುತ್ತೆ, ನಿಮ್ಮ ಒಂದು ಮಾತಿನ ಶೈಲಿ ಬೇರೆ ಇರುತ್ತೆ, ನಿಮ್ಮ ಒಂದು ವ್ಯಕ್ತಿತ್ವನೇ ಬೇರೆ ಇರುತ್ತೆ. ಸೊ ನಿಮ್ಮನ್ನು ಆಡಿಯನ್ಸ್ ಇಷ್ಟಪಡ್ಬೋದು, ನನ್ನನ್ನು ಇಷ್ಟಪಡದೇ ಇರ್ಬೋದು. ಸೊ ತುಂಬ ಜನ ಏನು ಮಾಡ್ತಾರೆ, ಎಷ್ಟೋ ಜನರಿಗೆ ಕೇಳ್ತಾರೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ನಾವು ಹೇಗೆ ಕಂಟೆಂಟ್ ಹಾಕಬೇಕು, ಹೇಗೆ ಥಂಬ್ನೇಲ್ನ ಹಾಕಬೇಕು. ಇದನ್ನು ಯಾರೂ ಹೇಳೋದಿಲ್ಲ. ಹೇಳಿದ್ರೂ 90% ಹೇಳಿರ್ತಾರೆ, 10% ಬೇಕಾಗಿರೋದನ್ನು ಅವ್ರು ಹೇಳ್ಕೊಟ್ಟಿರೋದಿಲ್ಲ. ಸೊ ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಯೂಟ್ಯೂಬಿಂದ ಹಣ ಗಳಿಸ್ಬೋದು, ಎಲ್ಲರೂ ಸ್ವಾವಲಂಬಿಗಳಾಗಿ ಬದುಕ್ಬೋದು, ಯೂಟ್ಯೂಬನ್ನೇ ಒಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಏನು ಮಾಡಿದೆ, ಯೂಟ್ಯೂಬ್ ಕೋರ್ಸನ್ನು ಮಾಡ್ತಾಯಿದೆ. ಈ ಒಂದು ಯೂಟ್ಯೂಬ್ ಕೋರ್ಸಲ್ಲಿ ನಿಮಗೆ ಸರ್ಕಾರದಿಂದ ನಿಮಗೆ ಒಂದು ಸರ್ಟಿಫಿಕೇಷನ್
ಸಿಗುತ್ತೆ. ಇದು 2 ದಿನದ ಒಂದು ತರಬೇತಿ ಆಗಿದ್ದು ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಇರ್ತಾರೆ ಅಥವಾ ಅವರೊಂದು ಬಿಸ್ನೆಸ್ ಮಾಡೋರು ಇರ್ತಾರೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಏನು ಮಾಡಿದೆ, ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಈ ಒಂದು 2 ದಿನದ ತರಬೇತಿಯನ್ನು ನೀಡ್ತಾ ಇದೆ. ಈ ತರಬೇತಿ ಉಚಿತವಾಗಿದೆ ಅಂತ ಖಂಡಿತವಾಗ್ಲೂ ಈ ತರಬೇತಿ ಉಚಿತವಾಗಿಲ್ಲ. 3,000 ರೂಪಾಯಿ ಈ ಒಂದು ತರಬೇತಿಯ ಫೀಸ್ ಆಗಿರುತ್ತೆ. ಸೊ ಇದನ್ನು ನೀವು ಆನ್ಲೈನಲ್ಲಿ ಹೋಗಿ ಇದಕ್ಕೆ ರಿಜಿಸ್ಟ್ರೇಷನ್ ಆಗ್ಬೋದು. MSME ಅಡಿಯಲ್ಲಿ ಈ ಒಂದು ಉದ್ಯಮ ಯೂಟ್ಯೂಬ್ ತರಬೇತಿಯನ್ನು ಅಂದರೆ ಯಾರು ಸ್ವಾವಲಂಬಿಗಳಾಗಿ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕಂತಿದ್ರೆ ಅಥವಾ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕಂತಿದ್ರೆ ಅಂಥವರಿಗೆ ಸಹಕಾರ ಆಗಲಿ ಅಂತೇಳಿ ಈ ಒಂದು ಯೂಟ್ಯೂಬ್ ತರಬೇತಿನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಮತ್ತು ನಿಮಗೆ ಸಾಫ್ಟ್ ಕಾಪೀಸ್ನ ಲೈಫ್ ಟೈಮ್ ಅಸೆಸ್ ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ಒಂದೇ ಸಲ ಟ್ರೈನಿಂಗಲ್ಲಿ ಕಲೀಲಿಕ್ಕಾಗಿಲ್ಲ ಅಂದರೂ ನೀವೊಂದು ರೆಕಾರ್ಡಿಂಗ್ ಮುಖಾಂತರ ಕಲಿತಕ್ಕಂಥ ಒಂದು ಸೌಲಭ್ಯ ಸಹ ಕಲ್ಪಿಸ್ತಾ ಇದ್ದಾರೆ. ಮತ್ತು ನಿಮಗೆ ಇನ್ನೊಂದು ಸರ್ಟಿಫಿಕೇಷನ್ ಕೇಂದ್ರ ಸರ್ಕಾರದಿಂದ ಒಂದು ಸರ್ಟಿಫಿಕೇಷನ್ ಕೊಡ್ತಾ ಇದ್ದಾರೆ. ಇದು ನಿಮಗೆ ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರೆಲ್ಲ ನಾನು ಯೂಟ್ಯೂಬಲ್ಲಿ ಇನ್ನೂ ಜಾಸ್ತಿ ಬೆಳಿಬೇಕು, ನಾನು ಇನ್ನೂ ಜಾಸ್ತಿ ಕಲಿಬೇಕು ಅಂತ ಇದ್ರೆ ಇದೇ ಸೆಪ್ಟೆಂಬರ್ 6-7ನೇ ತಾರೀಕು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಯೂಟ್ಯೂಬ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸಂಜೆ 5ರಿಂದ 8 ಗಂಟೆವರೆಗೂ ಕೊಡ್ತಾ ಇದ್ದಾರೆ. 2 ದಿನದ ತರಬೇತಿ ಆಗಿರುತ್ತೆ. ಇದಕ್ಕೆ 3,000 ರೂಪಾಯಿ ಶುಲ್ಕ ಇರುತ್ತೆ. ಸೊ ಯಾರು ಕಲಿಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಹೋಗಿ ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಸೊ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಳ್ಳಿ. ನೀವು ಯಾರನ್ನು ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ನೀವೇ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಿ ಹಣನ ಗಳಿಸ್ಬೋದು. ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್. ನಾವಿಲ್ಲಿ ಏನಿಲ್ಲ ಅಂದ್ರೆ ಕೂತ್ಕೊಂಡು ಮಾತಾಡಿದ್ರೂ ಹಣನ ಗಳಿಸ್ಬೋದು. ಆ ಥರದ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಬಟ್ ಅದಕ್ಕೆ ನಮಗೆ ಬೇಕಾದಂಥ ಒಂದಷ್ಟು ಸ್ಕಿಲ್ಸ್ ಬೇಕಾಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದರೆ ಬೇಗ ಬೇಗ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಟೈಮು ತುಂಬ ಕಡಿಮೆ ಇದೆ. ಸೊ ತರಬೇತಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಕಲಿಬೇಕಂತಿದ್ರೆ ಖಂಡಿತವಾಗ್ಲೂ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೋಪ್ ನನ್ನ ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಸೊ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.